ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಸಿಎಂ ಕುರ್ಚಿಗಾಗಿ ಜಟಾಪಟಿ ಆಗ್ತಾ ಇತ್ತು. ಆ ನಂತರ ಹೆಚ್ಚುವರಿ ಡಿಸಿಎಂ ಹುದ್ದೆಗಾಗಿ ಪೈಪೋಟಿ ಇತ್ತೀಚೆಗೆ ಮತ್ತೆ ಅದು ಮುನ್ನೆಲೆಗೆ ಬಂದಿತ್ತು ಲೋಕಸಭೆ ಚುನಾವಣೆ ಫಲಿತಾಂಶ ಬಂದ ಬಳಿಕ. ಸೊ ಈಗ ರಾಜ್ಯ ಸರ್ಕಾರದಲ್ಲಿ ಜೋರಾಗ್ತಾ ಇದೆ ಅಧಿಕಾರದ ಸಂಘರ್ಷ. ಡಿಸಿಎಂ ಹುದ್ದೆ ಮೇಲೆ ಸಚಿವರ ಕಣ್ಣು, ಸಿಎಂ ಸ್ಥಾನದ ಮೇಲೆ ಡಿಕೆ ಶಿವಕುಮಾರ್ ಅವರ ಕಣ್ಣು. ಬಹಿರಂಗವಾಗಿ ಡಿಕೆ ಶಿವಕುಮಾರ್ ಪರವಾಗಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಪದತ್ಯಾಗಕ್ಕೆ ಒಕ್ಕಲಿಗ ಶ್ರೀಗಳು ಮನವಿ ಮಾಡಿದ್ರು ನಿನ್ನೆ ಬಹಿರಂಗವಾಗಿ ವೇದಿಕೆ ಸಮಾರಂಭದಲ್ಲಿ. ಚಂದ್ರಶೇಖರ್ ಶ್ರೀ ಮಾತಿನಿಂದ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬಿಟ್ಟಿದೆ ಅಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಸಿದ್ದರಾಮಯ್ಯ ಪರ ಈಗ ಕುರುಬ ಮಠಾಧೀಶರು ನಿಲ್ತಾರಾ ಅನ್ನೋದು ಪ್ರಶ್ನೆ. ಒಕ್ಕಲಿಗ ಸ್ವಾಮೀಜಿಗಳು ಡಿಕೆ ಶಿವಕುಮಾರ್ ಪರವಾಗಿ ಮಾತಾಡ್ತಾರೆ, ಅವರು ಬೆನ್ನಿಗೆ ನಿಂತ್ಕೊಳ್ತಾರೆ ಅಂದ್ರೆ ಕುರುಬ ಮಠಾಧೀಶರು ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ್ಕೊಳ್ತಾರಾ ಅಂತ. ಅಧಿಕಾರದ ಫೈಟ್ ಶಮನ ಮಾಡುತ್ತಾ ಹೈಕಮಾಂಡ್ ಅನ್ನೋದು ಪ್ರಶ್ನೆ. ಓಕೆ, ನಿನ್ನೆ ಏನಾಯ್ತು ನಾನು ಮತ್ತೊಮ್ಮೆ ಹೇಳಿದೆ. ಇಲ್ಲಿ ತನಕ ಲೋಕಸಭಾ ಚುನಾವಣೆ ಆಯಿತು. ಲೋಕಸಭಾ ಚುನಾವಣೆ ಆದ ನಂತರ 50-50 ಅಂತ ಏನು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೆಳಗಿಳಿಬಹುದು ಅಂತೇಳಿ. ಸಿದ್ದರಾಮಯ್ಯ ಅದು ಆ ಕೊನೆಗಳಿಗೆ ಯಾರು ಕೂಡ ಮುಖ್ಯಮಂತ್ರಿ ಪಟ್ಟದಿಂದ ಅಷ್ಟು ಸುಲಭವಾಗಿ ಕೆಳಗಿಳಿಯೋದಿಲ್ಲ. ಈಗ ಸಿದ್ದರಾಮಯ್ಯವರು ಕೂಡ ಇಲ್ಲ, ಶಾಸಕರು ಹೇಳಿದಂತ ಆಗಲಿ ಅಂತಂದ್ರೆ ಒಂದು 70-80 ಶಾಸಕರು ಇವ್ರ ಜೊತೆ ಇದ್ದಾರೆ. ಯಾರು ಯಾಕೆ ಶಾಸಕರು ಜಾಸ್ತಿ ಇರ್ತಾರೆ, ಯಾಕೆ ಡಿ ಕೆ ಶಿವಕುಮಾರ್ ಜೊತೆ ಇರೋದಿಲ್ಲ ಅಂತಂದರೆ, ಡಿ ಕೆ ಶಿವಕುಮಾರ್ ಇನ್ನೂ ಕೂಡ ಚೀಫ್ ಮಿನಿಸ್ಟರ್ ಆಗಿಲ್ಲ. 2013ರಿಂದ 2018 ತನಕ ಚೀಫ್ ಮಿನಿಸ್ಟರ್ ಆಗಿದ್ದವ್ರು ಯಾರು? ಸಿದ್ದರಾಮಯ್ಯನವರು. ಆಗ ನೀವು ನಿಮ್ಮೆಲ್ಲ ಶಾಸಕರಿಗೆ ಅನುದಾನ ಬಂದಿರ್ತೀರಿ, ಸರ್ ಅನುದಾನ ಬೇಕು ಅಂತ ಹೇಳಿ ಅನುದಾನ ಕೊಟ್ಟಿರ್ತಾರೆ. ಆಮೇಲೆ ಸಿದ್ದರಾಮಯ್ಯನವ್ರದ್ದು ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಈ ಶಾಸಕರ ಅನುದಾನ ವಿಚಾರದಲ್ಲಿ ಈಗ ಬಿಡಿ, ಈಗ ನಿಮಗೆ ಗ್ಯಾರಂಟಿ ಯೋಜನೆಗಳೆಲ್ಲ ಮತ್ತೊಂದೆಲ್ಲ ಇದೆ ಕಿರಿಕಿರಿ. ಸಿದ್ದರಾಮಯ್ಯ, ಯಡಿಯೂರಪ್ಪ ಇವರೆಲ್ಲ ಪಕ್ಷ ನೋಡಲ್ಲ, ಅವರು ಅನುದಾನ ಬಿಡುಗಡೆ ಮಾಡುವಾಗ. ನನಗೀಗಲೂ ನೆನಪಿದೆ, ಇದೇ ದಿನೇಶ್ ಗುಂಡೂರಾವ್ ಅವರು ಯಡಿಯೂರಪ್ಪನ ಬಗ್ಗೆ ಹೇಳಿದರು. ನೋಡ್ರಿ, ಯಡಿಯೂರಪ್ಪನವರು ನಮ್ಮ ಕ್ಷೇತ್ರಕ್ಕೆ ಆಮೇಲೆ ಅನುದಾನ ಕೊಡೋದ್ರಲ್ಲಿ ಯಾವುದೇ ಸಮಸ್ಯೆ ಮಾಡಲ್ಲ, ಅಥವಾ ಆ ಪಕ್ಷ ಈ ಪಕ್ಷ ಅಂತ ನೋಡಲ್ಲ ಅಂತೇಳಿ. ಸಿದ್ದರಾಮಯ್ಯನವರ ಬಗ್ಗೆ BJP-ಯವ್ರಿಗೆ ಅದು BJP MLA-ಗಳಿಗೆ ಅದೇ ರೀತಿ ಇದೆ, ಕೊಡ್ತಾರೆ, ಅನುದಾನ ಕೊಡ್ತಾರೆ ಅಂತೇಳಿ. ಇದು ಒಂದು ಒತ್ತಟ್ಟಾದರೆ ತನ್ನ ಸ್ವಂತದ ಪಕ್ಷದವರು ಇರ್ತಾರಲ್ಲ, 1-2 ರೂಪಾಯಿ ಜಾಸ್ತಿನೇ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಸೊ ಅವ್ರಿಗೆಲ್ಲ ಒಂದು ಪ್ರೀತಿ ಇರುತ್ತೆ, ನಮ್ಮ ಕ್ಷೇತ್ರಕ್ಕೆ ದುಡ್ಡು ಕೊಟ್ಟಿದ್ದಾರೆ ಮತ್ತೊಂದು ಅಂತೇಳಿ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಇರ್ತಾರೆ. ಒಂದು ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರು ಕೂಡ ಓಕೆ ಇದ್ದಾರೆ 50-50 ಕೊಟ್ಟು ಬಿಡೋದಕ್ಕೆ ಅಂತೇಳಿ. ಉಳಿದವ್ರಿಗೆ ಒಂದು ಆಗಬೇಕಲ್ಲ, ಡಿ ಸಿ ಎಂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನು ಕಂಟ್ರೋಲ್ ಮಾಡುವಂಥ ಪ್ರಯತ್ನಗಳಾಯಿತು. ಈಗ ನಿನ್ನೆ ಸ್ವಾಮೀಜಿ ಮಾತಾಡಿದ್ದಾರೆ. ಸ್ವಾಮೀಜಿ ಮಾತನಾಡಿದ ನಂತರ ಅದು ತುಂಬ ವೈರಲ್ ಆಯಿತು. ಬೇರೆ ಬೇರೆ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬೇರೆ ಬೇರೆ ಸ್ವಾಮೀಜಿಗಳು ಕೂಡ ಮಾತಾಡ್ತಾ ಇದ್ದಾರೆ. ಬನ್ನಿ, ಆ ನಿನ್ನೆ ಏನಾಯಿತು ನೋಡ್ಕೊಂಬರೋಣ. ಈ ಮುಂದೆ ನಮ್ಮ ಡಿ.ಕೆ. ಶಿವಕುಮಾರ್ನವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕೇಳ್ಕೊಳ್ತಕ್ಕಂಥ ಹೈಕಮಾಂಡ್, ಅಲ್ಟಿಮೇಟ್ಲಿ ಹೈಕಮಾಂಡ್. ಸಿಎಂ ಪಟ್ಟಕ್ಕಾಗಿ ಸಿದ್ದು ಡಿಕೆ ಬಹಿರಂಗ ಸಮರ. ಸಿದ್ದರಾಮಯ್ಯ ಪದತ್ಯಾಗಕ್ಕೆ ಒಕ್ಕಲಿಗ ಶ್ರೀ ಮನವಿ. ರಾಜ್ಯದಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ, ತೀವ್ರ ಮುಂಗಾರು, ಡೆಂಗ್ಯೂ ಅಬ್ಬರ, ದರ ಹೆಚ್ಚಳದಿಂದ ಜನರು ಕಂಗಾಲಾಗಿದ್ದಾರೆ. ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಮತ್ತೆ ಶುರುವಾಗಿದೆ. ಸಮುದಾಯವಾರು ಡಿಸಿಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟ ಸಿದ್ದರಾಮಯ್ಯ ಬಣ ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ಕಣ್ಣಿಟ್ಟಿದೆ. ಒಂದರ್ಥದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಣಿಯಲು ಸಿಎಂ ಬಣ ಮಾಡ್ತಿರುವ ಕುತಂತ್ರ ಎಂಬ ಮಾತು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗುತ್ತಿದೆ. ಸಹಕಾರ ಸಚಿವ ಸಿದ್ದರಾಮಯ್ಯ ಬಲಗೈ ಬಂಟ KN ರಾಜಣ್ಣ ಹಚ್ಚಿದ ಡಿಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷಗಿರಿ ಕಿಚ್ಚು ನಿನ್ನೆ ಕೆಂಪೇಗೌಡ ಜಯಂತಿಯಲ್ಲಿ ರಿಫ್ಲೆಕ್ಟ್ ಆಯಿತು. ವಿಶ್ವ ಒಕ್ಕಲಿಗ ಮಹಾ ಸಂಸ್ಥಾನದ ಶ್ರೀಗಳಾದ ಚಂದ್ರಶೇಖರ ಸ್ವಾಮೀಜಿ ಸಿಎಂ ಸಿದ್ದರಾಮಯ್ಯಗೆ ಬಹಿರಂಗವಾಗಿಯೇ ಪದತ್ಯಾಗದ ಆಹ್ವಾನ ನೀಡಿದ್ರು. ನೀವು ಸಿಎಂ ಸ್ಥಾನದಿಂದ ಇಳಿದು ಡಿಕೆ ಶಿವಕುಮಾರ್ಗೆ ಅವಕಾಶ ಮಾಡಿಕೊಡಿ ಎಂದ್ರು. ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿ.ಕೆ. ಶಿವಕುಮಾರ್ನವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕೇಳ್ಕೊಳ್ತಕ್ಕಂಥ. ಇನ್ನು ಶ್ರೀಗಳ ಹೇಳಿಕೆ ಬಗ್ಗೆ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಏನ್ ಹೇಳಿದ್ರು ನೋಡಿ. ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಪಾರ್ಟಿ ಗೊತ್ತಾಯ್ತಾ ಸರ್? ಇನ್ ದಿ ಡೆಮಾಕ್ರಸಿ
ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು. ಎಲ್ಲ ಪೇಪರಲ್ಲಿ ಮಾತಾಡೋರೆಲ್ಲ ಹೋಗಲ್ಲ, ಹೈಕಮಾಂಡಲ್ಲಿ ಮಾತಾಡಿಕೊಂಡು ಅವರೆಲ್ಲ ಪರಿಹಾರ ತೊಗೊಂಡು ಬರಲಿ. ಏನೇನು ಬೇಕು ಪರಿಹಾರ ಯಾರು ಬೇಕಾದ್ರೆ ತೊಗೊಳ್ಳಿ. ಮಾಧ್ಯಮದ ಮುಂದೆ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ನಾನು ಮಾಧ್ಯಮದ ಮುಂದೆ ನಾನು ಕೂಡ ಏನು ಚರ್ಚೆ ಮಾಡೋಕ್ಕೆ ಹೋಗುವುದಿಲ್ಲ. ಯಾರು ಏನು ಬೇಕಾದ್ರೂ ಪರಿಹಾರ ಹುಡ್ಕೊಂಡು ಬರಲಿ, ಯಾರು ಬೇಡ ಹೇಳ್ತಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಕುರ್ಚಿಗಾಗಿ ಕಾದಾಟ ತೀವ್ರ ಸ್ವರೂಪ ಪಡೆದಿದೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರನ್ನ ಹೆಣೆಯಲು ಸಿದ್ದು ಆಪ್ತರು ಹೆಚ್ಚುವರಿ ಡಿಸಿಎಂ ಅಸ್ತ್ರ ಪ್ರಯೋಗಿಸಿದ್ರು. ಆದರೆ ಇದಕ್ಕೆ ಡಿಕೆ ಶಿವಣ್ಣ ಸಿಎಂ ಅಸ್ತ್ರ ಪ್ರಯೋಗಿಸಿ ಸಿದ್ದು ಬಣಕ್ಕೆ ಟಕ್ಕರ್ ಕೊಟ್ಟಿದ್ದು ಈ ಸಂಘರ್ಷ ಎಲ್ಲಿಗೆ ಹೋಗಿ ಮುಟ್ಟಲಿದೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐ ಥಿಂಕ್ ಇದರಲ್ಲಿ ಒಂದು ರಾಜಣ್ಣ ಬೈಟ್ ಮಿಸ್ ಆಯ್ತು. ಬಹಳ ಇಂಪಾರ್ಟೆಂಟ್ ಅವ್ರ ಬೈಟ್. ಹೌದು, ರಾಜಣ್ಣ ಹೇಳ್ತಾರೆ ಸ್ವಾಮೀಜಿ ಹಿಂಗೆ ಹೇಳಿದ್ದಾರೆ. ಹೌದು, ನನಗೂ ಕಾವಿದ್ದ ಹರಿಸ್ಕೊಂಡು ನನಗೂ ಸ್ವಾಮೀಜಿ ಪಟ್ಟ ನಾನು ಕೊಟ್ಬಿಡಿ, ನಾನು ತಗೊಂಡ್ಬಿಡ್ತೀನಿ ಅಂತ. ಅದೊಂದು ಹಾಕಿ ನೋಡೋಣ. ಜಾಗ ಬಿಟ್ಕೊಡ್ಲಪ್ಪ ನನಗೆ, ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗೋವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕ್ಕೊಂಡು ಇಂಥದ್ದನ್ನು ಬಿಟ್ಕೊಡ್ತಾರಾ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ. ನಡೀರಿ, ಯಾರ್ಯಾರ ತಲೆಯಲ್ಲಿ ಏನೇನಿದೆಯೋ ಗೊತ್ತಿಲ್ಲ. ನಮ್ಮ ತಲೆಯಲ್ಲಿ ಏನಿತ್ತು ಅದನ್ನು ಹೇಳಿದ್ದೀವಿ. ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ ನನಗೆ, ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗೋವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ಇಲ್ಲಿ ಒಂದು ರಾಜಣ್ಣ ಮಾತಾಡಿದ್ದಾರೆ. ಆಮೇಲೆ ಒಂದು ರಾಜಕೀಯದಲ್ಲಿ ಅಂಥವ್ರು ಬೇಕು, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋವಂಥವ್ರು ಬೇಕು. ಇರಲಿ, ಈಗ BJPಯಲ್ಲಿ ಇವರಿದ್ದಾರೆ, ಯಾರು ಬಸನಗೌಡ ಪಾಟೀಲ್ ಅಂತ ಬೇಕ್ರಿ ಅಂಥವ್ರು ಒಂದು ಇಬ್ಬರು ಬೇಕಿಲ್ಲ ಅಂತಂದರೆ ಈ ಬಕೆಟ್ ಹಿಡಿಯೋದಾಗೋಗ್ಬಿಡುತ್ತೆ ಜೀವನ ಪೂರ್ತಿ ಎಲ್ರಿಗೂ. ಹಂಗೆ ಆಗಬಾರ್ದು, ಈ ಥರ ಮಾತಾಡಬೇಕು. ಆಮೇಲೆ ನೀವು ಆ ಸ್ವಾಮೀಜಿಗಳ ಸಂದರ್ಭದಲ್ಲಿ ಮಾತಾಡೋ ಸಂದರ್ಭದಲ್ಲಿ ನಾನು ಆ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ದೆ. ಇವರು ಹಿಂಗಂತಾರೆ, ಯಾರು ಡಿ ಕೆ ಶಿವಕುಮಾರ್, ಏನ್ರಿ ಮಾತಾಡ್ತೀರಿ ನೋಡಿ ಮಾತಾಡಿದಾಗ ಏನಿ ಅಲ್ಲಿ ಪಕ್ಕದಲ್ಲಿ CM ಇದ್ದಾರೆ. ಒಂದು ಮುಜುಗರದ ಸನ್ನಿವೇಶ ನಂಬರ್ 1. ಆಮೇಲೆ ವೀಕ್ಷಕರು ಒಂದು ಹೇಳ್ಬಿಡ್ತೀನಿ ನಿಮಗೆ, ಈಗ CM ಪರವಾಗಿ ಕೂಡ ಮಾತಾಡಿದ್ದಾರೆ. ಈ ಸ್ವಾಮೀಜಿಗಳಿದ್ದಾರಲ್ಲ, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಅಂತ ಒಂದಿದೆ. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ. ನೀವು ಕೇಳ್ತಿರ್ಬೋದು ಯಾರು ಈ ಸ್ವಾಮೀಜಿ ಅಂತ. ಆದಿಚುಂಚನಗಿರಿ ಮಠ ಅಲ್ವಾ ದೊಡ್ಡದು ಅಂತ ನಮಗೆ ಒಕ್ಕಲಿಗರು. ಹೌದು, ಆದಿಚುಂಚನಗಿರಿ ಮಠವೇ ದೊಡ್ಡ ಮಠ. ಅದರ ಮುಖ್ಯಸ್ಥರು ನಿರ್ಮಲಾನಂದ ಸ್ವಾಮೀಜಿಗಳು. ಅಲ್ಲಿ ಪಕ್ಕದಲ್ಲೇ ಕೂತಿದ್ದಾರೆ ನಿರ್ಮಲಾನಂದ ಸ್ವಾಮೀಜಿಗಳು. ಮೊದಲು ಬಾಲಗಂಗಾಧರನಾಥ ಸ್ವಾಮೀಜಿಗಳಿದ್ದರು, ಹಿರಿಯ ಸ್ವಾಮೀಜಿಗಳು ಒಕ್ಕಲಿಗ ಮಹಾಸಂಸ್ಥಾನದ ಇದರಲ್ಲಿ ಆದಿಚುಂಚನಗಿರಿ ಮಠದಲ್ಲಿ. ಏನಾಗುತ್ತೆ, ಒಂದು ಕಾಲಘಟ್ಟದಲ್ಲಿ ಈ ಮಠ ಎಲ್ಲ ಆಗೋದಕ್ಕೆ ಮುಖ್ಯ ಕಾರಣವೇ ದೇವೇಗೌಡರು. ಆನಂತರ ಬಾಲಗಂಗಾಧರ ಸ್ವಾಮೀಜಿಗಳ ಜೊತೆ ಸಣ್ಣ ವೈಮನಸ್ಸೆ ಉಂಟಾಗತ್ತಂತೆ ಆ ಸಂದರ್ಭದಲ್ಲಿ. ಆಗ ದೇವೇಗೌಡರು ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಸಂಸ್ಥಾನ ಹುಟ್ಟಾಕ್ತಾರೆ. ಅದುವೇ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ. ಅದು ನಿಮಗೆ ಈ ಬಿಡದಿ ಬಳಿ ಹೋದಾಗ ಒಂದು ಪಂಚಮುಖಿ ಗಣಪತಿ ವಿಗ್ರಹ ಕಾಣುತ್ತೆ, ಅಲ್ಲೇ ಇರೋದು ಅದು. ಅದರ ಸ್ವಾಮೀಜಿಗಳವರು. ಆಮೇಲೆ ಈಗ ಏನು ಪ್ರಾಬ್ಲಮ್ ಇಲ್ಲ, ಅದು ಎರಡೆರಡು ಸಂಸ್ಥಾನ ಅಥವಾ ಮಠ ಇದ್ರೂ ಕೂಡ ಒಂದೇ ಮಠ ಥರ ಹೋಗ್ತಾ ಇದೆ. ಅಂದರೆ ಬಿರುಕು ಏನೂ ಇಲ್ಲ. ಹಾಗಾಗಿ ಇವರ ಹೇಳಿಕೆ ನಿನ್ನೆ ಭಾಳ ದೊಡ್ಡ ಚರ್ಚೆ ಆಗಿದ್ದು ನಿರ್ಮಲಾನಂದ ಶ್ರೀಗಳಾಗಿ ಹಾಗೇನಾದರೂ ಹೇಳಿದ್ರಾ ಅಂತ. ಅವರು ಹೇಳಿದ್ರೆ ಅದು ಇನ್ನೂ ದೊಡ್ಡ ಚರ್ಚೆ ಆಗ್ತಾ ಇತ್ತು. ಬಟ್ ಇದು ಕೂಡ ಚರ್ಚೆ ಆಗೋದಿಲ್ಲ ಅಂತ ಏನಲ್ಲ, ಚರ್ಚೆ ಆಗತ್ತೆ. ಈಗ ಅನೇಕರು ಕುರುಬ ಸ್ವಾಮೀಜಿಗಳು ಈಗ ಶುರು ಮಾಡ್ತಾರೆ ಸಿದ್ದರಾಮಯ್ಯನ ಪರವಾಗಿ ಅಂಥೇಳಿ. ಆಮೇಲೆ ಇವತ್ತು ನನಗೆ ನಾನು ಹೇಳಿದ್ನಲ್ವ, ಈಗ ಲಿಂಗಾಯತ್ ಸ್ವಾಮೀಜಿಗಳು ಶುರು ಮಾಡ್ತಾರಂತೆ, ನಮ್ಮ ಲಿಂಗಾಯತರಿಗೆ ಕೊಡಿ ಈ ಬಾರಿ ಜಾಸ್ತಿ ಬಂದಿದೆ ಅಂತೇಳಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್ ಮತ್ತು ದಿನೇಶ್ ಗುಂಡ್ರಾವ್ CM ಪರವಾಗಿ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಅವರಿಗೂ ಮುಖ್ಯಮಂತ್ರಿ ಸ್ಥಾನಕ್ಕೂ ಸಂಬಂಧ ಇಲ್ಲ. ಅವರಿಗೆ ಅವರ ಅಭಿಪ್ರಾಯವನ್ನು ಅವರು ವೇದಿಕೆ ಮೇಲೆ ಹೇಳಿರ್ಬೋದು. ಆದರೆ ಒಬ್ಬ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಬೇಕಾದ್ರೆ ಒಂದು ರಾಜಕೀಯ ಪಕ್ಷದಲ್ಲಿ ಅದಕ್ಕೆ ಆದಂಥ ನೀತಿ ನಿಯಮಗಳಿದ್ದಾವೆ, ಶಾಸಕರಿದ್ದಾರೆ, ಪಕ್ಷದ ತೀರ್ಮಾನಗಳಿದ್ದಾವೆ, ಪಕ್ಷದ ಹೈಕಮಾಂಡ್ ಇರ್ತದೆ. ಅದೆಲ್ಲವನ್ನು ಬಿಟ್ಟು ಒಬ್ಬರು ಸ್ವಾಮೀಜಿ ಹೇಳ್ತಾರೆ ಅಂತ ಹೇಳಿದರೆ ಯಾವುದು ಕೂಡ ಆ ರೀತಿ ನಡೆಯೋದಿಲ್ಲ. ಅವರ ಅಭಿಪ್ರಾಯವನ್ನು ಅವ್ರು ಹೇಳಿರ್ಬೋದು ಅಷ್ಟೇ. ರಾಜಕೀಯದಲ್ಲಿ ಸ್ವಾಮೀಜಿಗಳು ಅನಗತ್ಯ ಮಧ್ಯಪ್ರವೇಶ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಅವರ ಅಭಿಪ್ರಾಯಗಳನ್ನು ಹೇಳೋದಕ್ಕೆ. ಆದರೆ ಕೇಳೋರು ಬೇಕಲ್ಲ, ಕೇಳುವಂಥದ್ದಕ್ಕೆ ಪದ್ಧತಿಗಳಿದ್ದಾವೆ. ನನಗೆ ಗೊತ್ತಿಲ್ಲಪ್ಪ ಅವ್ರು ಏನು ಹೇಳಿದ್ದಾರೆ ಅಂತ. ಅವ್ರು ಗೊತ್ತಿಲ್ಲದೆ ನಾನು ಯಾಕೆ ಮಾತಾಡಲಿ. ಆದರೆ ಈ ವಿಷಯಗಳೆಲ್ಲ ಭಾಳ ಸೀರಿಯಸ್ ಇಶ್ಯೂಸು. ಮತ್ತು ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ, ಅದರಲ್ಲೂ ಕೂಡ ಒಬ್ಬ ಅತ್ಯಂತ ಅನುಭವಿ ಮತ್ತು ಆಡಳಿತಗಾರ ಸನ್ಮಾನ್ಯ ಸಿದ್ದರಾಮಯ್ಯನವರು, ಜನಪ್ರಿಯ ನಾಯಕರು. ಅವರಿದ್ದಾಗ
ನನಗನ್ಸುತ್ತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು ಅದು ಅಪ್ರಸ್ತುತ. ಮತ್ತು ಈ ನಡುವೆ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಅಥವಾ ಕಾಂಗ್ರೆಸ್ನ ಅಭಿಮಾನಿಗಳಿಗೆ ಒಂದು ಮಾತಿದೆ. ನಾನು ಮತ್ತು ನಮ್ಮ ಪ್ರೈಮ್ ಟೈಮ್ ರಾಜಶೇಖರ್ ನಿನ್ನೆ ಒಂದು ಸ್ಟೋರಿ ಕೊಟ್ಟಿದ್ವಿ. ಈ ದೇಶವನ್ನು ಅತಿ ಹೆಚ್ಚು ಆಳಿದ್ಯಾರು ಅಂತಂದರೆ ಜವಾಹರ್ಲಾಲ್ ನೆಹರು. ನಾವು ಮೊನ್ನೆಯಿಂದ ಸ್ಟೋರಿ ಮಾಡ್ತಾ ಇದ್ವಿ. ಸತತವಾಗಿ ಕನ್ಸರ್ಕೇಟಿವ್ ಆಗಿ 3 ಬಾರಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಅದನ್ನು ಮೋದಿ ಆ ದಾಖಲೆಗೆ ಸರಿಗಟ್ಟಿದ್ದಾರೆ. ಅವರು 16 ವರ್ಷ 252 ದಿನಗಳು ಅಂಥೇಳಿ, ಇವರು 22 ವರ್ಷ ಆ್ಯಸ್ ಎ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಆದರೆ ಪ್ರಧಾನಮಂತ್ರಿಯಾಗಿ 10 ವರ್ಷ ಮಾತ್ರ, ಇನ್ನು 6 ವರ್ಷ ಪ್ಲಸ್ ಮಾಡಬೇಕು ಜವಾಹರ್ಲಾಲ್ ನೆಹರು ಅವರ ಸಾಧನೆಯನ್ನು ಸರಿಗಟ್ಟೋದಕ್ಕೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕರ್ನಾಟಕದಲ್ಲಿ ಇಲ್ಲಿ ತನಕ ಅತೀ ಹೆಚ್ಚು ಕರ್ನಾಟಕವನ್ನು ಆಳದಂಥ ಯಾವುದಾದ್ರೂ ಮುಖ್ಯಮಂತ್ರಿ ಇದ್ದರೆ ಅದು ಅರಸು, ದೇವರಾಜ ಅರಸು. ದೇವರಾಜ ಅರಸು 2700 ದಿನಗಳು ಸಮಥಿಂಗ್ ಏನೋ ಇದೆ. ಅದಾದ ನಂತರ ಇರೋದು ನಿಜಲಿಂಗಪ್ಪ ಅವರು. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಒಂದು ವೇಳೆ 50-50 ಅಂತ ಆಗಿದ್ದರೆ, ಅಂದರೆ 30 ತಿಂಗಳು ಅಂತಾದರೆ 30 ತಿಂಗಳು ಅಂತಾದರೆ 30 ತಿಂಗಳಾದ ನಂತರ ಬಿಟ್ಟು ಕೊಡಬೇಕು. 2.5 ವರ್ಷ ಆದ ನಂತರ ಬಿಟ್ಟು ಕೊಡಬೇಕು 30 ತಿಂಗಳು. ಆದರೆ ಒಂದು ವೇಳೆ ಸಿದ್ದರಾಮಯ್ಯನವರು 30 ತಿಂಗಳು ಆದ ನಂತರ ಇನ್ನೂ 3 ತಿಂಗಳು ಆಡಳಿತ ನಡೆಸಿದರೆ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸು ಅತಿ ಹೆಚ್ಚು ದಿನಗಳು ಕರ್ನಾಟಕವನ್ನು ಆಳಿರುವುದು ಅನ್ನುವಂಥ ದಾಖಲೆ ಏನಿದೆ ಅದನ್ನು ಬೀಟ್ ಮಾಡ್ತಾರೆ. ಅಂದರೆ 2.5 ವರ್ಷ ಅಲ್ಲ, 2.5 ವರ್ಷ ಮತ್ತು 3 ತಿಂಗಳು ಅಧಿಕಾರ ಚಲಾಯಿಸಬೇಕು ಅಥವಾ ಮುಖ್ಯಮಂತ್ರಿ ಆಗಿರಬೇಕು. ಬಹುಶಃ ನನಗನ್ಸುತ್ತೆ ಸಿದ್ದರಾಮಯ್ಯನವರಿಗೆ ಅಂದರೆ 2 ವರ್ಷದ ನಂತರ ಏನಾದರೂ ಕೆಳಗಿಳಿಬೇಕು ಅಂತಿದ್ರು, ಇದೇನಾದರೂ ಗೊತ್ತಾಗ್ಬಿಟ್ರೆ ಬಹುಶಃ ಅದನ್ನು ಮಾಡಿಯೇ ಕೆಳಗಿಳಿತಾರೇನು. DK ಏನು ಬೇಡ ಅಂತ ಹೇಳಲಿಕ್ಕಿಲ್ಲ. ಈ ನಡುವೆ ಇಬ್ಬರ ತಾರಕಕ್ಕೇರಿದೆ, ಅಧಿಕಾರದ ಸಮರ ತಾರಕಕ್ಕೇರಿದೆ. CM ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಬಣ ಹಾಗೂ DK ಶಿವಕುಮಾರ್ ಬಣಗಳ ನಡುವೆ ಶೀತಲ ಸಮರವಿದೆ. 2 ಬಣಗಳ ನಡುವೆ ಫೈಟ್ ಕೂಡ ನಡೀತಾ ಇದೆ. ಸ್ವಾಮೀಜಿಗಳದಾದ ನಂತರ ಈ MLAಗಳದ್ದು ಮಂತ್ರಿಗಳದ್ದು ಏನು ಕತೆ ಬನ್ನಿ ನೋಡೋಣ. ಈ ಮುಂದೆ ನಮ್ಮ DK ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಹೈಕಮಾಂಡ್, ಅಲ್ಟಿಮೇಟ್ಲಿ ಹೈಕಮಾಂಡ್. ಕಾಂಗ್ರೆಸ್ನಲ್ಲಿ ಶುರು ಅಧಿಕಾರ ಸಂಘರ್ಷ. ಸಿದ್ದು ಡಿಕೆಶಿ ಬಣದಿಂದ ಓಪನ್ ವಾರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ವಾಕ್ಸಮರ, ಮಾತಿನ ಮಲ್ಲಯುದ್ಧ ತಾರಕಕ್ಕೇರಿದೆ. ಲೋಕಸಭಾ ರಿಸಲ್ಟ್ ಸಿಕ್ತಿದ್ದಂತೆ CM ಸ್ಥಾನ ಸಿಗುತ್ತೆ ಅನ್ನೋ ಆಸೆಯಲ್ಲಿದ್ದ ಡಿಕೆಶಿಗೆ ಶಾಕ್ ಆಗಿದೆ. ನಿರೀಕ್ಷೆಗೆ ತಕ್ಕಂತೆ ರಾಜ್ಯದಲ್ಲಿ ಸೀಟ್ ಸಿಗದ ಕಾರಣ ಡಿಕೆಶಿ ಲೆಕ್ಕಾಚಾರ ತಲೆ ಕೆಳಗಾಗಿದೆ. ಇದೀಗ CM ಕುರ್ಚಿ ಮೇಲೆ ಡಿಕೆಶಿ ಕಣ್ಣಿಟ್ಟಿದ್ದು 2 ನಾಯಕರ ಬಣಗಳ ನಡುವೆ ವಾಕ್ಸಮರ ನಡೀತಿದೆ. DK ಶಿವಕುಮಾರ್ಗೆ CM ಸ್ಥಾನ ಕೊಡಿ ಎಂದು ಒಕ್ಕಲಿಗರ ಸ್ವಾಮೀಜಿ ಹೇಳಿದ್ದಕ್ಕೆ ಸಿದ್ದರಾಮಯ್ಯ ಆಪ್ತ ಕೇರಳಿ ಕೆಂಡವಾಗಿದ್ದಾರೆ. ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆಗೆ ತಿರುಗೇಟು ನೀಡಿದ KN ರಾಜಣ್ಣ, ಅಧಿಕಾರವನ್ನ ಯಾರು ಬಿಟ್ಟುಕೊಡೋದಕ್ಕೆ ಹೋಗ್ತಾರೆ ರೀ, ಅವರ ಸ್ಥಾನವನ್ನ ಬಿಟ್ಟುಕೊಡ್ತಾರಾ? ನಾಳೆಯಿಂದ ನಾನು ಕಾವಿ ಬಟ್ಟೆ ಹಾಕಿಕೊಳ್ಳುತ್ತೇನೆ, ಬಿಟ್ಟು ಕೊಡ್ತಾರಾ ಎಂದು ತಿರುಗೇಟು ನೀಡಿದ್ದಾರೆ. ಇದೇ ಪ್ರಶ್ನೆ ಸಿದ್ದರಾಮಯ್ಯವ್ರಿಗೆ ಕೇಳಬೇಕು. ಅವ್ರು ಕೇಳಿದ್ದಾರೆ ಬಿಟ್ಕೊಡ್ತೀರಾ ಅಂತ, ಅವ್ರಿಗೆ ನೀವು ಕೇಳಬೇಕು. ನನಗೆ ಕೇಳಿದ್ರೆ ಯಾರು ಬಿಟ್ಕೊಡೋಕೆ ಹೋಗ್ತಾರೆ ನಡೀರಿ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡೋಕ್ಕಾಗ್ತಿದ್ದೆ. ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗೋವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ತಂದು ಬಿಟ್ಕೊಡ್ತಾರಾ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ, ನಡೀರಿ. ಸಿದ್ದರಾಮಯ್ಯ 5 ವರ್ಷ ಅಲ್ಲ 10 ವರ್ಷ CM ಆಗಿರ್ತಾರೆ. ಯಾವುದೇ ಕಾರಣಕ್ಕೂ CM ಬದಲಾವಣೆ ಇಲ್ಲ ಎಂದು ಸಿದ್ದರಾಮಯ್ಯ ಪರ KN ರಾಜಣ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ಇದೇ ವೇಳೆ ಡಿಕೆಶಿಗೂ KN ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ. CM ಸ್ಥಾನ ಸದ್ಯಕ್ಕೆ ಖಾಲಿ ಇಲ್ಲ, DCM ಸ್ಥಾನಗಳು ಖಾಲಿ ಇದ್ರೆ ಅದನ್ನ ಭರ್ತಿ ಮಾಡಲಿ ಎಂದು ಹೇಳಿದ್ದಾರೆ. CM ಸ್ಥಾನ ಈಗ ಖಾಲಿ ಇಲ್ಲ ಭರ್ತಿ ಮಾಡೋಕ್ಕೆ, DCM ಸ್ಥಾನಗಳು ಖಾಲಿ ಇವೆ, ಅದನ್ನು ಭರ್ತಿ ಮಾಡಿ ಅಂತ ಹೇಳಿದ್ದೀವಿ ಅಷ್ಟೇ. ಈಗ ಹೇಳ್ತೀನಿ, ಹೈಕಮಾಂಡ್ಗೂ ಹೇಳ್ತೀನಿ, ಎಲ್ಲ ಕಡೆನೂ ಹೇಳ್ತೀನಿ. ತಪ್ಪೇನು ಹೇಳಿದ್ರೆ ನನಗೇನು DK ಶಿವಕುಮಾರ್ ಹೇಳ್ದಂಗೆ ನಾವು ನಡ್ಕೋಬೇಕು ಅಂತ ಏನಿಲ್ಲ. ನಮಗೆ ಸ್ವಂತ ಬುದ್ಧಿ ಇದೆ. ನಾನು ಲಾ ಗ್ರಾಜುಯೇಟ್ ಇದ್ದೀನಿ, ನನಗೇನು ಬುದ್ಧಿ ಬರ್ತಿತ್ತು ಆ ಬುದ್ಧಿ ಅಂತ ನಾನು ಕೆಲಸ ಮಾಡ್ತೀನಿ, ಮಾತು ಹೇಳ್ತೀನಿ. ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ನಡುವೆ ಗದ್ದುಗೆ ಗುದ್ದಾಟ ಏರ್ಪಟ್ಟಿದ್ದು ಸದ್ಯ ಈ ವಿಚಾರ ಹೈಕಮಾಂಡ್ ಅಂಗಳ ತಲುಪಿದೆ. ವರಿಷ್ಠರು ಈ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಕೊಡ್ತಾರೆ ಅಂತ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.